Next, integration of 0 to pi by 2 log of tan x dx. Log of tan x dx. 0 to pi by 2 log of tan x dx. ಇದು 2 ಮಾರ್ಕ್ಸ್ 1 ಮಾರ್ಕ್ಸ್ ದಾಗ ಬರ್ತದ್ರೆ ಅಂದ್ರೆ ಇದ್ರಾಗೂ ಬರ್ಬೋದು ಯಾವ್ದ್ರಿ 6 ಮಾರ್ಕ್ಸ್ ಒಳಗೆ 2 ಮಾರ್ಕ್ಸ್ ಇದೆ ಎಲ್ಲಾರನ್ನು ಇದು ಹಿಂಗೆ ಕಾಂಪಿಟೇಟಿವ್ 2 ಮಾರ್ಕ್ಸ್ 1 ಮಾರ್ಕ್ಸ್ ದಾಗ ಕೇಳ್ತಾನೆ. ಏನು ಮಾಡೋಲ್ಲ ಡೈರೆಕ್ಟ್ ಬಿಡಿಸ್ರಿ 4 ಸ್ಟೆಪ್ ಅದ. ನೀವು ಸೈನ್ ಬೈ ಕಾಸ್ ಇಟ್ಕೊಂಡು ಬಿಡಿಸಿರು ಬರ್ತದ, ಅದಕ್ಕಿಂತ ಡೈರೆಕ್ಟ್ ಈಸಿ ಆಗ್ತದೆ. ನಿಮಗೆ ಸ್ಟಕ್ ಆದ್ರೆ ನಾನು ಹೇಳ್ತೇನೆ. 4 ಅಥವಾ 5 ಸ್ಟೆಪ್ದಾಗ ಆನ್ಸರ್ ಬರ್ತದ್ರಿ. ಮತ್ತು ಸೇಮ್ ಮೆಥಡ್ ಪ್ರಾಪರ್ಟಿ ಅಪ್ಲೈ ಮಾಡಿರಿ, ಮತ್ತು 2 ಆ್ಯಡ್ ಮಾಡಿರಿ, ಮೆಥಡ್ ಎಲ್ಲ ಸೇಮ್. ಸೊ ಫಸ್ಟ್ ಎಕ್ಸ್ ಇದ್ದಲ್ಲಿ ಏನು ಮಾಡೋದು, ಪೈ ಬೈ 2 ಮೈನಸ್ ಎಕ್ಸ್. ಸೊ ಅದು ಬರೋದ್ರಂದ್ರೆ ಟ್ಯಾನ್ ಹೋಗಿ ಕಾಟ್ ಆಗ್ತದೆ. ಸೊ ಲಾಗ್ ಆಫ್ ಕಾಟ್ ಎಕ್ಸ್ ಡಿ ಎಕ್ಸ್ ಆಗ್ತದೆ. ಲಾಗ್ ಆಫ್ ಕಾಟ್ ಎಕ್ಸ್ ಡಿ ಎಕ್ಸ್ ಅಂತ ಏನು ಬರ್ತದೆ, ಅದು 2 ಅಂತ ಇಟ್ಕೋರಿ. ಆಮೇಲೆ 2 ಆ್ಯಡ್ ಮಾಡಿರಿ. ಸೊ ಪೈ ಬೈ 2 ಮೈನಸ್ ಎಕ್ಸ್ ಅಂತ ಬರೋದ್ರೆ 0 ಟು ಪೈ ಬೈ 2 ಲಾಗ್ ಆಫ್ ಟ್ಯಾನ್ ಪೈ ಬೈ 2 ಮೈನಸ್ ಎಕ್ಸ್ ಡಿ ಎಕ್ಸ್. Tan 90 minus x will be cot x. So 0 to pi by 2 log of cot x dx is equation 2. 2 add ಮಾಡ್ರಿ. So add ಮಾಡಿದ್ರೆ 1 plus 2 2i is equal to 0 to pi by 2 log of tan x plus log of cot x dx. ಇಷ್ಟು ಕರೆಕ್ಟ್ ಅದ ರೀ. ಇಲ್ಲಿ ತನಕ ಬಿಡಿಸಿರಿ. ಮುಂದೆ ನಿಮ್ದು ಎಲ್ಲ ನಾಲೆಜ್ ಯೂಸ್ ಮಾಡಿರಿ. 2 ಸ್ಟೆಪ್. ಯಾವ ಫಾರ್ಮ್ ಒಳಗದ? ವೆರಿ ಗುಡ್. ಲಾಗ್ ಎಮ್ ಪ್ಲಸ್ ಲಾಗ್ ಎನ್. log m plus log n is log m into n. Log m plus log n is log m into n. So 2i is equal to 0 to pi by 2 log tan x into cot x dx. ಮುಂದೆ tan into cot is very good. Log 1. Log 1 is very, very good. So answer is 0. Marks is 2. So 0 to pi by 2. So tan into cot is 1. So log 1 into dx. Log 1 is 0. So 0 to pi by 2 0 into dx ಅಥವಾ 0 ಅಂತ ಬಿಡ್ರಿ. ಡೈರೆಕ್ಟ್ ಇದು ಬರೀನ ಬಿಡ್ರಿ. So therefore you will have 2i is equal to 0. Therefore I is equal to 0. ನೆನ್ಪಿಡ್ಬೇಕ್ರೆ ಇದು ಒಂದು ಆನ್ಸರ್ ಬೇರೆ ಅದ. ಮತ್ತೆ ಯಾರು ಪೈ ಬೈ 4 ಬಂದದೋ ಏನು ಹೇಳಕ್ ಬರಂಗಿಲ್ಲ. ಮತ್ತೆ ಹೊಸ ಫಾರ್ಮುಲಾ ಅಪ್ಲೈ ಮಾಡಿ. ನೆಕ್ಸ್ಟ್ ಸ್ಟೋರಿ. Next one, prove that 0 to pi by 4 log of 1 plus tan x dx. 0 to pi by 4 log of 1 plus tan x dx is equal to pi by 8 log 2. Pi by 8 log 2. ಮತ್ತು ಸೇಮ್ ಮೆಥಡ್. ಎಷ್ಟು ತಿಳಿತದ ಬಿಡಿಸ್ರಿ. ಎಲ್ಲಿ ಸ್ಟಕ್ ಆಗ್ತಿರಲ್ಲ ನಾ ಮುಂದೆ ಹೇಳ್ತಾನೆ. ಮತ್ತು ಫಸ್ಟ್ i is equal to ಅಂತ ಇಟ್ಕೊರಿ. ಮತ್ತು ಮೆಥಡ್ ಸೇಮ್. ಎಕ್ಸ್ ಇದ್ದಲ್ಲಿ ಏನು ತುಂಬೋದು, pi by 4 minus x. ಇಲ್ಲಿ pi by 4 ಅದರ
ಸೊ I is equal to is equation 1. x ಇದ್ದಲ್ಲಿ pi by 4 minus x ಅಂತ ತುಂಬ್ರಿ. ಸೊ 0 to pi by 4 log into bracket 1 plus tan pi by 4 minus x into dx. ಈಗ ಇದು tan pi by 4 minus x. ವೆರಿ ಗುಡ್. 1 ಡಿವೈಡೆಡ್ ಬೈ, ವೆರಿ ಗುಡ್. ಫಾರ್ಮುಲಾ ಅಪ್ಲೈ ಮಾಡಿರಿ, ಎಲ್ ಸಿ ಎಮ್ ತಗೋರಿ, ಸಿಂಪ್ಲಿಫೈ ಮಾಡಿರಿ. 1 minus tan x divided by 1 plus tan x. So this is equal to 0 to pi by 4 log into bracket 1 plus tan pi by 4 minus x formula hachira 1 minus tan x divided by 1 plus tan x bracket complete dx. ಈಗ ಇದು ಬ್ರ್ಯಾಕೆಟ್ ಒಳಗೆ ಲಾಗ್ ಒಳಗೆ ಏನು ಬ್ರ್ಯಾಕೆಟ್ ಹಾಕಂದ್ರೆ ಇಲ್ಲಿ ಎಲ್ ಸಿ ಎಮ್ ತಗೋರಿ. ಎಲ್ ಸಿ ಎಮ್ ತಗೊಂಡ್ರೆ ಅಂದ್ರೆ ನ್ಯೂಮರೇಟರ್ ಒಳಗೆ ಪ್ಲಸ್ ಟ್ಯಾನ್ ಮೈನಸ್ ಟ್ಯಾನ್ ಕ್ಯಾನ್ಸಲ್ ಆಗ್ತದೆ. 2 ಡಿವೈಡೆಡ್ ಬೈ 1 ಪ್ಲಸ್ ಟ್ಯಾನ್ ಎಕ್ಸ್ ಬರ್ತದೆ. ಸೊ ಲಾಗ್ ಯಾವ ಫಾರ್ಮ್ ಒಳಗೆ ಬರ್ತದೆ ನೋಡ್ರಿ, ಲಾಗ್ ಎಮ್ ಬೈ ಎನ್. ಸೊ ಲಾಗ್ ಎಮ್ ಬೈ ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಆಮೇಲೆ ಅದು 2 ಅಂಥೇಳಿ ಇಟ್ಕೊರಿ. ಆಮೇಲೆ ಆ್ಯಡಿಂಗ್ 1 and 2. ಸೊ ಇಲ್ಲಿ ಸ್ಕ್ವೇರ್ ಬ್ರ್ಯಾಕೆಟ್ ಒಳಗೆ ಎಲ್ ಸಿ ಎಮ್ ತಗೋತಾನೆ. ಸೊ 0 to pi by 4 log ಇಂಟು ಬ್ರ್ಯಾಕೆಟ್ ಇಲ್ಲಿ ಎಲ್ ಸಿ ಎಮ್ ತಗೊಂಡ್ರೆ 1 plus tan x ಪ್ಲಸ್ 1 minus tan x whole divided by 1 plus tan x bracket complete dx. So plus tan x minus tan x ಏನಾಗ್ತದೆ, ಕ್ಯಾನ್ಸಲ್. ಸೊ ನ್ಯೂಮರೇಟರ್ ಒಳಗೆ 1 plus 1 2 ಆಗ್ತದೆ. 2 divided by, so you'll have I is equal to 0 to pi by 4 log ನ್ಯೂಮರೇಟರ್ ಒಳಗೆ 2 ಉಳಿತು, ಡಿನಾಮಿನೇಟರ್ ಒಳಗೆ 1 plus tan x ಬ್ರ್ಯಾಕೆಟ್ ಕಂಪ್ಲೀಟ್ dx. ಈಗ ಇನ್ನೊಂದು ಸ್ಟೆಪ್ ಇಲ್ಲಿ ಬರೀರಿ. ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ಲಾಗ್ ಎಮ್ ಬೈ ಎನ್. ಸೊ ಲಾಗ್ ಎಮ್ ಬೈ ಎನ್ ಕ್ಯಾನ್ ಬಿ ರಿಟರ್ನ್ ಆಸ್ ಲಾಗ್ ಎಮ್ ಬೈ ಲಾಗ್ ಎಮ್ ಮೈನಸ್ ಲಾಗ್ ಎನ್. ಅದು 2 ಅಂತ ಇಟ್ಕೊರಿ. ಎರಡು ಆ್ಯಡ್ ಮಾಡಿರಿ, ಲಾಗದ ಟರ್ಮ್ ಏನಾಗ್ತದೆ, ಕ್ಯಾನ್ಸಲ್. ಲಾಗ್ 2 ಈಸ್ ಕಾನ್ಸ್ಟೆಂಟ್, ಹೊರಗೆ ತೆಗೀರಿ, ಇಂಟಿಗ್ರೇಟ್ ಮಾಡಿರಿ, ಆನ್ಸರಿಗೆ ಬರ್ತೀರಿ. ಸೊ ದಿಸ್ ಈಸ್ ಈಕ್ವಲ್ ಟು 0 to pi by 4 log m by n is log m minus log n. So log 2 minus log 1 plus tan x dx. ಇದು 2. ಆಮೇಲೆ ಆ್ಯಡಿಂಗ್ 1 and 2 ಮತ್ತು 1 plus 2 ತೋರಿ ಸಾಲ್ವ್ ಮಾಡಿರಿ. ಪ್ಲಸ್ 2i is equal to 0 to pi by 4. 0 to pi by 4. 1 ತೊಗೊಂಡ್ರೆ log of 1 plus tan x. ಇದು ಆ್ಯಡ್ ಮಾಡಿದ್ರೆ ಪ್ಲಸ್ log 2 ಮೈನಸ್ log of 1 plus tan x dx. ಸೊ log of 1 plus tan x ಪ್ಲಸ್ ಮೈನಸ್ ಅದ, ಇದು ಕ್ಯಾನ್ಸಲ್ ಆಗ್ತದೆ. ಒಂದು ಸ್ಟೆಪ್ ಸ್ಕಿಪ್ ಮಾಡ್ತೇನೆ, ಇದು ಕಾನ್ಸ್ಟೆಂಟ್ ಹೊರಗೆ ಇಟ್ಬಿಡ್ಲಿರಿ. ಸೊ ಲಾಗ್ 2 ಹೊರಗೆ ಬಂತು, ಒಳಗೆ ಇಂಟಿಗ್ರೇಷನ್ ಏನು ಉಳಿತ್ರಿ, 1 into dx. ಆಮೇಲೆ 1 ಇಂಟಿಗ್ರೇಟ್ ಮಾಡಿರಿ, 1ದ x, ಆಮೇಲೆ ಅಪ್ಪರ್ ಲಿಮಿಟ್ ತುಂಬ್ರಿ, 2 ಸ್ಟೆಪ್ ಒಳಗೆ ಆನ್ಸರ್. ಸೊ ದಿಸ್ ಈಸ್ ಲಾಗ್ 2 x 0 to pi by 4. ಆಮೇಲೆ ಸಬ್ಸ್ಟಿಟ್ಯೂಟ್ ಮಾಡಿರಿ, ಇಲ್ಲೇ ಸೈಡಿಗೆ ಬರೀತೇನೆ. ಸೊ ವಿಲ್ ಹ್ಯಾವ್ 2i is equal to log 2 ಸಬ್ಸ್ಟಿಟ್ಯೂಟ್ ಮಾಡಿದರೆ pi by 4. ಎಕ್ಸ್ ಇದ್ದಲ್ಲಿ ತುಂಬಿರ 0 ತುಂಬಿರ 0. ಸೊ 2 ಈ ಕಡೆ ತೊಗೊಂಡ್ರೆ ವಿಲ್ ಹ್ಯಾವ್ i is equal to
log 2 into pi by 8. That is our answer. ಕ್ಲಿಯರ್ ಅದ ರೀ? ಇದು ಒಂದೇ ಬೇರೆ ಆನ್ಸರ್ ಯಾಕಂದ್ರೆ ಪೈ ಬೈ 4 ಬಂದದ, ಅಲ್ಲಿ ಆನ್ಸರ್ ಬೇರೆ ಬರ್ತದ. ನೆಕ್ಸ್ಟ್ ಟ್ರೈ ಮಾಡ್ರಿ ನೋಡೋಣ. ನೆಕ್ಸ್ಟ್ ಒನ್, integration of 0 to 1 log 1 plus x whole divided by 1 plus x square into dx. 0 to 1 log 1 plus x divided by 1 plus x square into dx. ಸೊ ಈಗ ಇಲ್ಲಿ ನೋಡ್ರಿ, ನೀವ ಬಿಡಿಸ್ಬೋದ್ರೆ ಜಸ್ಟ್ ಒಂದು ಸ್ಟೆಪ್ ಹೇಳ್ತಾನೆ. ಈಗ ಡಿಫ್ರೆನ್ಸಿಯೇಷನ್ದಾಗ ನೋಡಿದ್ವಿ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತಿದ್ರೆ ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ. ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡ್ತೀರಿ? ಸಬ್ಸ್ಟಿಟ್ಯೂಟ್ ಮಾಡಿ ಟ್ರೈ ಮಾಡ್ರಿ ನೋಡೋಣ. ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೋರಿ. ಡಿ ಎಕ್ಸ್ ಏನು ಬರ್ತದೆ ನೋಡ್ರಿ, ಲಿಮಿಟ್ಸು ಚೇಂಜ್ ಮಾಡ್ಕೊರಿ. ಪ್ರಾಪರ್ಟೀಸ್ ಡೆರಿವೇಶನ್ದಾಗ ತೊಗೊಂಡಿದ್ರಲ್ಲ ಹಂಗೆ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅದ. ಸೊ ಪುಟ್ ಎಕ್ಸ್ ಈಕ್ವಲ್ ಟು ಟ್ಯಾನ್ ಥೀಟಾ. put x equal to tan theta. Therefore dx is equal to ಏನಾಗ್ತದೆ? secant square theta into d theta. tan ಅದು secant square ಆಮೇಲೆ theta ಅದ d theta. ಸಬ್ಸ್ಟಿಟ್ಯೂಟ್ ಮಾಡ್ರೆ ಅದ್ರ ಪ್ರಕಾರ ಲಿಮಿಟು ಏನು ಮಾಡ್ಬೇಕ್ರಿ? ಚೇಂಜ್. ಸೊ when x equal to 0, when x equal to 0, 0 ತುಂಬಿದು ಅಂದ್ರೆ ಸಾರಿ ಇಲ್ಲಿ 0 ತುಂಬಿದು ಅಂದ್ರೆ x equal to 0 ತೊಗೊಂಡ್ರೆ tan theta equal to 0. tan ಅದ ವ್ಯಾಲ್ಯೂ 0 ಆಗಿರ್ತದ್ರಿ, theta equal to 0. ಸೊ when x equal to 1, 1 ಇದ್ದಾಗ tan theta is equal to 1. ಸೊ theta is equal to pi by 4. ಕರೆಕ್ಟ್ ಅದ? ಈಗ ಇವೆಲ್ಲ ವ್ಯಾಲ್ಯೂಸ್ ತುಂಬ್ರಿ ಏನು ಬರ್ತದೆ ನೋಡ್ರಿ. ಇಂಟಿಗ್ರಲ್ i is equal to ಅಂತ ಇಟ್ಕೋರಿ. i is equal to ಎಲ್ಲ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ರಿ. i is equal to 0 ಜಾಗದಾಗ 0, 1 ಜಾಗದಾಗ pi by 4, pi by 4 log into bracket 1 plus x ಅಂದ್ರೆ tan theta divided by 1 plus tan square theta dx ಅಂದ್ರೆ secant square theta into d theta. Next step, 1 plus tan square theta is secant square theta. So ಇದು ಟರ್ಮ್ ಕ್ಯಾನ್ಸಲ್ ಆಗ್ತದ್ರಿ, ಡೈರೆಕ್ಟ್ ಹೊಡಿಲಿ. secant square theta ಬರೀರಿ, secant square theta ಹೋಯ್ತು. ಸೊ i is equal to 0 to pi by 4 log 1 plus tan theta into d theta. ಕರೆಕ್ಟ್ ಅದ? ಲಾಸ್ಟ್ ಪ್ರಾಬ್ಲಮ್ ನೋಡ್ರಿ, ಇದು ನೋಡ್ರಿ ಸೇಮ್ ಅದರ. ಲಾಸ್ಟ್ ಪ್ರಾಬ್ಲಮ್ ಏನದ ಅದ ಕೊಡೋದು ಹಿಂಗೂ ಕೊಡ್ಬೋದ್ರಿ ಒಮ್ಮೆ ನಾವು. ಅದು ಡೈರೆಕ್ಟ್ 0 to pi by 4 log 1 plus tan x into dx ಅಂತ ಕೊಟ್ಟಿದ್ದ. ಸೊ ಇದನ್ನು ಇಂಡೈರೆಕ್ಟ್ ಕೊಟ್ಟನ್ರಿ. ಸೊ ಇದು 1 ಅಂತೇಳಿ ಇಟ್ಕೋತೇವೆ. ಮುಂದೆ ಸಾಲ್ವ್ ಮಾಡ್ತೀರಿ? ಸಾಲ್ವ್ ಮಾಡ್ರಿ. ಮುಂದೆ ಎಲ್ಲ ಸೇಮ್ ಸ್ಟೆಪ್ಸ್. ಮತ್ತು ಥೀಟಾ ಇದ್ದಲ್ಲಿ pi by 4 ಮೈನಸ್ ಥೀಟಾ ತುಂಬ್ರಿ. ಆಮೇಲೆ ಮತ್ತು ಟ್ಯಾನ್ pi by 4 ಮೈನಸ್ ಎಕ್ಸ್ ಹೆಂಗೆ ಫಾರ್ಮುಲಾ ಹಚ್ಚಿದ್ರಿ ಹಂಗೆ ಫಾರ್ಮುಲಾ ಅಪ್ಲೈ ಮಾಡಿರಿ. ಎಲ್ ಸಿ ಎಮ್ ಎಲ್ಲ ಸ್ಟೆಪ್ಸ್ ಸೇಮ್ ರೀ, ಲಾಸ್ಟ್ಗೆ ಆನ್ಸರು ಸೇಮ್. ಸೊ ಬಿಡಿಸ್ತಿರೋದಲ್ರಿ. ಈಗ ಲಕ್ಷ ಕೊಡ್ರಿ. ಕೆಲವ್ರು ತಪ್ಪಿದೆ, ನಾ ಚೆಕ್ ಮಾಡೋದಾದ್ರೆ ಅಥವಾ ಯಾರು ಆದ್ರೆ ಅದೇ ಚೆಕ್ ಮಾಡ್ತಾರೆ. ಎಲ್ಲ 1 and 2 ಆ್ಯಡ್ ಮಾಡಿದ್ರಿ, ಎಲ್ಲ ನಡುವಿನ ಸ್ಟೆಪ್ ಬಿಡಿಸಿರಿ. 2i is equal to log 2 integration 0 to pi by 4 1 into ಇದ್ರ ನೆಕ್ಸ್ಟ್ ಸ್ಟೆಪ್ಪನ್ನು ನೋಡ್ತೇನೆ ರೀ ನಾ, ಅದಕ್ಕೆ ಬಿಡಿಸ್ರಿ ಅಂತ ಹೇಳೀನಿ. ಏನಾಗ್ತದ? ಥೀಟಾ ಆಗಬೇಕು. ಭಾಳ ಚೆನ್ನಾಗಿ ಎಕ್ಸ್ ಇಟ್ಟಿರಿ, ಎಕ್ಸ್ ಬರೋದ್ರ ಹೋಯ್ತಾ. ಸೊ 1 ಇಂಟಿಗ್ರೇಷನ್ ವಿ ಆರ್ ಇಂಟಿಗ್ರೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ಸೊ log 2
ಥೀಟಾ ಬರೀರಿ ಅಥವಾ ಮಾರ್ಕ್ ಮಾಡಿಡ್ರಿ ಯಾರ್ಯಾರು ತಪ್ಪಿರೋರು. 0 to π/4 ಆಮೇಲೆ ತುಂಬ್ರಿ 2 ಈ ಕಡೆ ತಗೋರಿ ಆನ್ಸರ್ ಬರ್ತದ. ಡೈರೆಕ್ಟ್ ಆನ್ಸರ್ ಇಡ್ಲಿರಿ. ಸೊ ಅಗೇನ್ ಯು ವಿಲ್ ಗೆಟ್ I is equal to π/8 into log 2. ಸೊ ಇಂಪಾರ್ಟೆಂಟ್ ಅಂದ್ರೆ ಇದೆ ರೀ, ಎಲ್ಲರೂ ತಪ್ಪಿರೋ ಮಿಸ್ಟೇಕ್ ಮಾಡಿದ್ರೆ ಇಲ್ಲೇ ಮಿಸ್ಟೇಕ್ ಆಗ್ತದೆ. ಥೀಟಾ ಬದಲಿ ಎಕ್ಸ್ ಬರೀತಾರೆ. ಬರ್ಸ್ಲಿರಿ. ನೆಕ್ಸ್ಟ್ ತೋರಿ. Next one, integration of π/6 to π/3 1 plus root of tan x dx. π/6 to π/3 1/1 plus tan x dx. ಇಲ್ಲಿ ಸ್ವಲ್ಪ ಒಂದೇ ನಿಮಿಷ ಒಂದು ಸ್ಟೆಪ್ ಹೇಳ್ತಾನೆ ಮತ್ತು ನೀವೇ ಬಿಡಿಸ್ಬೋದು. ಈಗ ಟ್ಯಾನ್ ಕಾಟ್ ಹಿಂಗೆ ಎರಡು ಬಿಡಿಸಿದ್ದು. ಸೊ ಏನು ಮಾಡ್ಕೊಂಡಿದ್ದಾರೆ, ಸೈನ್ ಬೈ ಕಾಸ್ ಅದು ಇಟ್ಕೊಂಡಿದ್ದಾರೆ. ಸೊ ಇದು ಸೈನ್ ಬೈ ಕಾಸ್ ಇಟ್ಕೋತೇನೆ ರೀ, ಡೈರೆಕ್ಟ್ ಇಡ್ಲಿರಿ. ಸೈನ್ ಬೈ ಕಾಸ್ ಇಟ್ಟ ಮೇಲೆ ಕಾಸ್ ಹೋಗ್ತದೆ. ಸೊ ಇಲ್ಲಿ ಗೆಟ್ I is equal to π/6 to π/3. ಸೊ ಇಲ್ಲಿ ಏನು ಬರ್ತದೆ, ರೂಟ್ ಆಫ್ cos x divided by root of cos x plus root of sin x dx. ಇದು ಇಕ್ವೇಶನ್ 1. ಈಗ ಇಲ್ಲಿ ತನ ಅನ್ಬೋದು, ಲಾಸ್ಟ್ ಪ್ರಾಬ್ಲಮ್ ತನ ನಾವು ಒಂದೇ ಪ್ರಾಪರ್ಟಿ ಯೂಸ್ ಮಾಡಿದ್ದೆ. ಪ್ರಾಪರ್ಟಿ ಏನಿತ್ರಿ, 0 to a f of x dx ಅಂತಿತ್ತಂದ್ರೆ I used to write it as 0 to a f of a minus x dx. ಈಗ ಹಿಂಗೆ ಬಂತಂತೇಳಿ ಇಲ್ಲಿ ಇದ್ರ ಹಿಂದಿನ ಪ್ರಾಪರ್ಟಿ ದಟ್ ಈಸ್ 0 to a ಬದಲಿ a to b ಅದ f of x dx ಅಥವಾ b to a. ದಿಸ್ ವಿಲ್ ಬಿ a to b f of a plus b minus x dx. ಈ ಪ್ರಾಪರ್ಟಿ ಯೂಸ್ ಮಾಡ್ತೇವೆ. ಅಂದರೆ ಇದು ಎರಡು ಆ್ಯಡ್ ಮಾಡಿ ಏನು ಮಾಡೋದ್ರಿ, ಎಕ್ಸ್ ಮೈನಸ್ ಮಾಡೋದು. ಈಗ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ ಅಥವಾ ಪ್ರಾಪರ್ಟಿ ಬರೀರಿ, ಎಷ್ಟನೇದ P4 ಇರ್ಬೇಕು, ಏನು P3 0 1 2 3 P3. ಸೊ P3 ಪ್ರಾಪರ್ಟಿದಿಂದ ಅಂತ ಬೇಕಾದ್ರೆ ಬರೀರಿ. ನೀವು ಬೇಕಾದ್ರೆ 2 ಪ್ಲಸ್ ಅಂತ ಒಂದು ಬರೆಯೋರಿದ್ರೆ ಬರೀರಿ. ಈಗ ಇಲ್ಲಿ ಅಬ್ಸರ್ವ್ ಮಾಡ್ರಿ, π/6 ಅಂದರೆ ಎಷ್ಟು, 30. π/3 ಅಂದ್ರೆ 30 + 60 ಅಂದರೆ ಇಂಡೈರೆಕ್ಟ್ ಮತ್ತು 90 ಮೈನಸ್. ಗೊತ್ತಾಯ್ತದ್ರಿ, ಬಿಡಿಸ್ಬೋದು ಇನ್ನು. ಸೊ ನೆಕ್ಸ್ಟ್ ಸ್ಟೆಪ್ ಏನು ಬರೆಯೋರ, ರೂಟ್ ಆಫ್ ಕಾಸ್ π/6 ಪ್ಲಸ್ π/3 ಮೈನಸ್ ಎಕ್ಸ್. ಹಂಗೆ ಇಲ್ಲಿಯೂ ಆಮೇಲೆ ನೆಕ್ಸ್ಟ್ ಸ್ಟೆಪ್ ಒಳಗೆ 90 ಮೈನಸ್ ಎಕ್ಸ್ ಇಟ್ಕೊರಿ, ಆಮೇಲೆ ಅದು ಎಕ್ಸ್ ಆಗ್ತದೆ. ಆಮೇಲೆ ಮತ್ತೆ ಎಲ್ಲ ಸ್ಟೆಪ್ ಸೇಮ್, ಆನ್ಸರ್ ಅಷ್ಟೇ ಬೇರೆ ಬರ್ತದ್ರೆ. ಆನ್ಸರ್ ಏನು ಬರ್ತದೆ ನೋಡೋಣ. ಬೇಕಾದ್ರೆ ಪ್ರಾಪರ್ಟಿ ಬರೀರಿ, ಯಾವ ಪ್ರಾಪರ್ಟಿ ಯೂಸ್ ಮಾಡ್ಯಾವ ಅನ್ನೋದು ನಿಮಗೆ ರೆಫರೆನ್ಸ್ ಬೇಕಿದ್ರೆ. ಎಕ್ಸ್ ಇದ್ದಲ್ಲಿ π/6 ಅಥವಾ ಪ್ಲಸ್ π/3 ಅಥವಾ π/3 ಪ್ಲಸ್ π/6 ಹೆಂಗೂ ನಡೀತದೆ. π/6 to π/3 ರೂಟ್ ಆಫ್ ಕಾಸ್ π/6 plus π/3 minus x whole divided by root of cos π/6 plus π/3 minus x plus root of sin π/6 plus π/3 minus x dx. ನೆಕ್ಸ್ಟ್ ಸ್ಟೆಪ್ ಒಳಗೆ ಅದು 30 + 60 90 ಅಂತ ಇಟ್ಕೋರಿ, 90 ಮೈನಸ್ ಎಕ್ಸ್ ಆಗ್ತದೆ. ಆಮೇಲೆ ಅದ್ರ ನೆಕ್ಸ್ಟ್ ಸ್ಟೆಪ್ ಒಳಗೆ ಸೈನ್ ಇದ್ದದ್ದು ಕಾಸ್ ಇದ್ದದ್ದು ಸೈನ್. ಸೊ therefore I is equal to π/6 to π/3 root of cos π/2 minus x divided by root of
cos pi by 2 minus x plus root of sin pi by 2 minus x dx. ಈಗ ಕಾಸ್ ಇದ್ದದ್ದು ಸೈನ್ ಇದ್ದದ್ದು ಕಾಸ್ ಆಗ್ತದೆ. ಸೊ ದಿಸ್ ಈಸ್ ಈಕ್ವಲ್ ಟು pi by 6 to pi by 3 ಇದು ರೂಟ್ ಆಫ್ sin x divided by root of sin x plus root of cos x dx. ಇದು 2 ಅಂತ ಆ್ಯಂಡ್ ಮತ್ತು ಆ್ಯಡಿಂಗ್ 1 and 2 ತೊಗೊರಿ ಎರಡು ಥರದ್ದು ಎಲ್ ಸಿ ಎಮ್. ಸೊ ಎಲ್ಲರೂ ಮ್ಯಾಕ್ಸಿಮಮ್ ಎಲ್ಲರೂ ಬಿಡಿಸಿರಿ ಅಂದಮೇಲೆ ಸ್ಟೆಪ್ಸ್ ಸ್ಕಿಪ್ ರೀ. ಆ್ಯಡ್ ಅಂತೂ ಮಾಡ್ತೀರಿ, ಆ್ಯಡ್ ಮಾಡಿದ್ಮೇಲೆ ಎಲ್ಲ ಕ್ಯಾನ್ಸಲ್ ಆಗ್ತದೆ. ಸೊ ಕ್ಯಾನ್ಸಲ್ ಆಗಿ 2i is equal to ಏನು ಬಂತ್ರಿ 1 into dx. ಸೊ 2i is equal to ಎಲ್ಲ ಸ್ಟೆಪ್ ಸ್ಕಿಪ್ ಮಾಡಿ ಅಂದ್ರೆ ನಾನು ನೀವೆಲ್ಲರೂ ಬಿಡಿಸಿರಿ ನಾ ಈಗ ನೋಡಿದ ಪ್ರಕಾರ. ಇದು pi by 6 to pi by 3 ಇಲ್ಲಿ ಏನದ ರೀ 1 into dx. ಸೊ 1 ಇಂಟಿಗ್ರೇಷನ್ x. ಸೊ x ಇದೇನಾಗ್ತದೆ pi by 6 pi by 3 ಕರೆಕ್ಟ್ ರೀ. ಆಮೇಲೆ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ ಸ್ವಲ್ಪ ಚೇಂಜ್ ಮಾಡ್ತೇನೆ ಅಂದರೆ ನೀವು ಬಿಡಿಸಿದಂಗೆ ಬಿಡಿಸೋದು. ನಾ ಇಲ್ಲಿ ಒಂದು ಹಿಂಟ್ ಹೇಳೋ ಸಲುವಾಗಿ. ಸೊ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಸೊ pi by 3 ಮೈನಸ್ pi by 6 ಇದೇನಾಯ್ತು ರೀ 2i. ನಮಗೇನು ಬೇಕು i ಬೇಕು. i ಅಂದರೆ ಇದು 2 ಏನು ಮಾಡ್ತೇವೆ ಡಿವೈಡ್ ಮಾಡ್ತೇವೆ. ಸೊ i ವಿಲ್ ಬಿ ಈಕ್ವಲ್ ಟು ದಿಸ್ ಡಿವೈಡೆಡ್ ಬೈ 2. ಈಗ ಇದು ಎ ಅಂದಂಗೆ ಇದು ಬಿ ಅಂದಂಗೆ. ಅಂದರೆ ಈಗ ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನಂದು ಆನ್ಸರ್ ಲಾಸ್ಟಕ್ಕೆ i is equal to ಬಿ ಮೈನಸ್ ಎ ಡಿವೈಡೆಡ್ ಬೈ 2. ಇದು ಹಿಂಟ್ ರೀ. ಮತ್ತು ಉಳಿದಿದ್ದಲ್ಲಿ ಕಾಂಪಿಟೇಟಿವ್ದಾಗ ಹೇಳ್ತೇನೆ ರೀ. ಅಂದರೆ ಈಗ ನೀವು ಇದೆಷ್ಟದ 60, ಇದೆಷ್ಟದ 30. 60 ಮೈನಸ್ 30 30 by 2 15 ರೇಡಿಯನ್ದಾಗ ಇರ್ಬೇಕ್ರೆ. ಸೊ 15 ಡಿಗ್ರಿ ಅಂದರೆ pi by 12. ಎಲ್ಲರದು ಆನ್ಸರ್ ಇಷ್ಟು ಬಂದದ್ರಿ. ನೀವು ಬಿಡಿಸಿದಂಗೆ ಬಿಡಿಸೋದ್ರೆ ಇಲ್ಲೇ ನೀವು ಬಿಡಿಸಿರೋಣ ನಾ ಹಿಂಗೆ ಹೇಳೇನ ಅಷ್ಟೇ. ಸೊ ಹಿಂಟ್ ಬೇಕಾರೆ ಅಲ್ಲೇ ಬರೆದಿಟ್ಕೊರಿ ಅಥವಾ ಅವು ಬಿಡಿಸ್ಬೇಕಾರೆ ಮತ್ತೆ ಹೇಳ್ತಾನೆ. ಎ ಟು ಬಿ ಏನದ ಅದು. ಸೊ ಎ ಟು ಬಿ ಅಂತ ಹಿಂಗೆ ಇದಿತ್ತಂದ್ರೆ ಸೊ you'll get answer directly b minus a divided by 2. ಮತ್ತು ಜನರಲಿ ಇವೇ ಇರ್ತಾವೆ ಆ್ಯಂಗಲ್. ಯಾಕೆ ಹೇಳ್ರಿ 90 ಆಗಬೇಕಲ್ಲ ನಮಗೆ. ಸೊ 90 ಆಗಬೇಕಂದ್ರೆ ಒಂದು 60 ಒಂದು 30 ಇರ್ತದೆ. ಆನ್ಸರ್ pi by 12 ಇರ್ತದೆ. ಅವು ನಾವು ಎಷ್ಟು ಬಿಡಿಸ್ತೇವೆ ಅದ್ರ ಮೇಲೆ ಅಂದಂಗೆ ರೀ. ಆಯ್ತು ರೀ. ಸೊ ಇಷ್ಟು ಕ್ಲಿಯರ್ ಅದ. ಇಲ್ಲಿಗೆ ನಿಲ್ಲಿಸ್ತೇನೆ. ಮತ್ತು ಮುಂದಿಂದ ಏನದಾವಲ್ಲ ಸ್ವಲ್ಪ ಸೆಕೆಂಡ್ ಟೈಪ್ ಬೇರೆ ಟೈಪ್ ಪ್ರಾಬ್ಲಮ್ಸ್ ಅದಾವೆ, ಅದು ನೆಕ್ಸ್ಟ್ ಕ್ಲಾಸ್ ಒಳಗೆ ಮತ್ತೆ ತಗೊಳ್ಳೋಣ. ಇಷ್ಟು ಸೆಕ್ಷನ್ ಈಸಿ ರೀ ಎಲ್ಲ.